ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 7 ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಾರ್ನಿಂಗ್ ಬಂದು ಓಟ್ಸ್ ತೊಗೊಂಡಿದ್ದೆ, ಮಧ್ಯಾಹ್ನ ರಾಗಿ ಮಾಲ್ಟ್ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹಾಗೆ ಇವತ್ತು ಡಿನ್ನರ್ಗೆ ಬಂದು ರವೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬಾಣಲೆಗೆ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು 4 ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೆ ರವೆನ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಬೇಕಂದರೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಮತ್ತು ಬೇಗ ಆಗಲಿ ಅಂತ ಹೇಳಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ ಇದು ಬೇಗ ಈಸಿ ಆಗುತ್ತೆ, ಬೇಗ ಮಾಡ್ಕೋಬೋದು ಅಂತ. ಸೊ ಅದಾದಮೇಲೆ ರವೆ ಇದನ್ನೆಲ್ಲ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿ, ಅದು ಬಿಸಿ ಕಡಿಮೆ ಆದಮೇಲೆ ನಾನು ತೊಗೊಂಡಿರೋ ರವೆಗೆ ಇಲ್ಲಿ ಒಂದು 1/4 ಲೀಟ್ರಷ್ಟು ಮೊಸರನ್ನ ತೊಗೊಳ್ತಾ ಇದ್ದೀನಿ. ನೋಡಿಕೊಂಡ್ರೆ ಅಂದರೆ ಇವಾಗ ಮೊಸರನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಹುಳಿ ಅನ್ನಿಸ್ತಾ ಇದೆಯಾ, ಕರೆಕ್ಟಾಗಿದೆಯಾ ಅಂತ. ಸೊ ಏನಾದರೂ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ 1/4 ಲೀಟ್ರ್ ಮೊಸರನ್ನ ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ನೀರು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮೊಸರಲ್ಲೇ ಕಲಸಿಟ್ರೆ ತುಂಬ ಹುಳಿ ಆಗಿಬಿಡತ್ತೆ ಅಂಥೇಳಿ. ಸೊ ಮೊಸರು ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೀರಾ ಗಟ್ಟಿನೂ ಅಲ್ಲ, ತೀರಾ ತೆಳ್ಳಗೂ ಅಲ್ಲ, ಸೊ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಸೋಡಾ ಆದರೂ ಹಾಕ್ಕೋಬೋದು, ಅಥವಾ ಈನೋ ಅಂತ ಬರುತ್ತಲ್ವ, ಸೊ ಅದನ್ನು ಹಾಕ್ಕೊಳ್ಳಿ ಬೇಕು ಅಂತ ಹೇಳಿದ್ರೆ, ಅಥವಾ ಸೋಡಾ ಇದ್ದರೆ ಒಂದು ಚಿಟಿಕೆ ಸೋಡಾ ಹಾಕ್ಕೋಬೋದು. ಸೊ ಇದನ್ನು ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇಟ್ಬಿಟ್ಟು ಅದಾದಮೇಲೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ. ಸೊ ಒಂದೊಂದು ಡ್ರಾಪ್ ಆಯಿಲ್ ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಹಚ್ಬಿಟ್ಟು ಏನು ಕಲಸಿಟ್ಟಿದ್ನಲ್ವ ರವೆದು, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಅದಕ್ಕೂ ಮುಂಚೆ ಆಲ್ಮೋಸ್ಟ್ ಅಲ್ಲೇ ಕುಕ್ಕರ್ ಪಾತ್ರೆ, ಅದು ಇಡ್ಲಿ ಪಾತ್ರೆ ಬರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಚೆನ್ನಾಗಿ ಕಾದಿದೆ ಅನ್ನುವಾಗ ನಾನು ಇದನ್ನು ಇಟ್ಬಿಟ್ಟು ಇಡ್ಲಿ ಏನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದನ್ನು, ಸೊ ಅದನ್ನು ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ಅಂದರೆ 10 ಮಿನಿಟ್ಸ್ ಅಷ್ಟೇ ಅಂತ ಹೇಳ್ಬೋದು. 10 ಮಿನಿಟ್ಸ್ ಅಷ್ಟೊತ್ತಿಗೆ ಇಡ್ಲಿ ರೆಡಿ ಆಗುತ್ತೆ. ಸೊ ಇದನ್ನು ಆಲ್ಮೋಸ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು 30 ಮಿನಿಟ್ಸ್ ಸಾಕಾಗುತ್ತೆ. ಅಷ್ಟು ಬೇಗ ಇದು ಬೇಗ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ಕ್ಯಾರೆಟ್ ಆಗಿರ್ಬೋದು, ಸವಾಕ್ಸಿ ಸೊಪ್ಪಾಗಿರ್ಬೋದು, ಅಥವಾ ಬೇರೆ ತರಕಾರಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಬಟ್ ಬೇಗ ಮಾಡ್ಕೋಬೇಕು, ನಮಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಇದು ಫೈನ್, ಚೆನ್ನಾಗೇ ಬರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ನಾನು ವೆಜಿಟೇಬಲ್ಸ್ನ ಆ್ಯಡ್ ಮಾಡಿರೋದು ಕೂಡ ಲಾಸ್ಟ್ ಒಂದು ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋನು ಬೇಕಾದ್ರೆ ಚೆಕ್ ಮಾಡಿ. ಅದಕ್ಕೆ ಏನು ಒಗ್ಗರಣೆಗೆಲ್ಲ ಈರುಳ್ಳಿನೆಲ್ಲ ಹಾಕ್ಕೊಂಡು ಮತ್ತು ತರಕಾರಿನೂ ಕೂಡ ಕ್ಯಾರೆಟ್ ಆಗಿರಲಿ, ಸೊ ಕಾಯಿ ತುರಿ ಇದು ಕಂಪ್ಲೀಟ್ ಆ್ಯಡ್ ಮಾಡಿ ಕೂಡ ಒಂದು ಸಲ ರೆಸಿಪಿನ ಶೂಟ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ಕೂಡ ಒಂದು ಸಲ ಚೆಕ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ. ಸೊ ನನಗೆ ಮನೆಗೆ ಬಂದ ತಕ್ಷಣ ಬೇಗ ಆಗಬೇಕಿತ್ತು, ಸೇಮ್ ಆ್ಯಸ್ ಯೂಶ್ವಲ್ 8 ಗಂಟೆ ಒಳಗಡೆ ಊಟ ಮುಗಿಸ್ಕೊಳ್ಬೇಕಿತ್ತು. ಸೊ ಹಾಗಾಗಿ ಈ ರವೆ ಇಡ್ಲಿ ಆಯಿತು. ಇದ್ರ ಜೊತೆಗೆ ನೆನ್ನೆ ಪಾಲಕ್ ಮತ್ತು ದಾಲ್ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಸೊ ದಾಲ್ ಮತ್ತು ಪಾಲಕ್ ಇದ್ದಿದ್ದರಿಂದ ಸೊ ಅದ್ರ ಜೊತೆಗೆ ಇದನ್ನು ತೊಗೊಳ್ತಾ ಇದ್ದೀನಿ. ಅಥವಾ ಅದ್ರ ಜೊತೆಗೆ ಇನ್ನೂ ಬೇಗ ಆ ಥರ ದಾಲ್ ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿದ್ರೆ ಕಡಲೆಬೀಜ ಚಟ್ನಿ ಆದರೂ ನೀವು ಇದರಲ್ಲಿ ಮಾಡ್ಕೋಬೋದು. ಸೊ ವೆಯ್ಟ್ ಲಾಸ್ ಜರ್ನಿ ರವೆ ಸೇಮ್ ಲೈಕ್ ರವೆ ಉಪ್ಪಿಟ್ಟು ಆರ್ ರವೆ ಇಡ್ಲಿ ಆರ್ ಸಮಥಿಂಗ್ ಸೇಮ್ ಥರನೇ ಅನಿಸುತ್ತೆ. ಬಟ್ ಇದೂ ಅಷ್ಟೇ, ನೈಟ್ ಊಟಕ್ಕೆ 2 ಇಡ್ಲಿ ಮಾತ್ರ ತೊಗೊಂಡಿದ್ದು. ಸೊ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೊಗೊಳ್ತೀರಾ ಅಂದರೂ 2 ಇಡ್ಲಿ ತೊಗೊಳ್ಳಿ, ಅಥವಾ ಮಧ್ಯಾಹ್ನ ತೊಗೊಳ್ತೀರಾ ಅಂತಂದರೂ 2 ಇಡ್ಲಿ ತೊಗೊಳ್ಳಿ. ಸೊ ನೈಟ್ ಇಲ್ಲಿ ನಾನು ನನ್ನ ಊಟನ 2 ಇಡ್ಲಿ ಹಾಗೆ ಸಾಂಬಾರು ಜೊತೆ ಮುಗಿಸ್ದೆ.